ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಕಾಂಪಿಟೇಷನ್ ಅಂದಾಗ ಆ ಟೈಮಲ್ಲಿ ಇದು ಕನ್ನಡದಲ್ಲಿ ರಾಜ್ಕುಮಾರ್ ಅವರು, ಆ ಕಡೆ NTR, ಈ ಕಡೆ ಶಿವಾಜಿ ಗಣೇಶನ್, MGR, ಈ ಥರ ಒಂದೇ ಟೈಮಲ್ಲಿ ಎಷ್ಟೊಂದು ಸಿನಿಮಾಗಳು ಸೆಟ್ಟಲ್ಲಿ, ಒಂದೇ ಸೆಟ್ಟಲ್ಲಿ 3 ಸಿನಿಮಾಗಳಾಗ್ತಿತ್ತು ಅಂತ ಹೇಳ್ತಾರೆ. ಒಂದೇ ಎಲ್ರಿಗೂ ಇಷ್ಟ ಇವ್ರನ್ನ ಕಂಡ್ರೆ. ಯಾಕಂದರೆ ಒಂದೇ ಅದಿರ್ಬೋದು, ನಾನು ಅಂದ್ಕೊಂಡಿದ್ದೀವಿ, ನಾವು ಅನ್ಕೋತಾ ಇದ್ದಿದ್ದು. ಯಾಕಂದರೆ ಅವ್ರಿಗೆ ಬೇರೆ ಭಾಷೆಯಿಂದನೂ ಕರೆ ಬಂತು, ಬಟ್ ಮಾಡಲಿಲ್ಲ ಅವರು. ನನಗೆ ನನ್ನ ಭಾಷೆ ತೃಪ್ತಿ ಕೊಟ್ಟಿದೆ, ನಾನು ಚೆನ್ನಾಗಿದ್ದೀನಿ, ನಂಗೆ ಬೇಡ ಅಂತಿದ್ರು. ಅದರಿಂದ ಅವರೆಲ್ಲರೂ ತುಂಬ ಇಷ್ಟಪಡೋರು. ಬೇರೆ ಭಾಷೆಯಿಂದ ಕರೆದ್ರು ಬರಲಿಲ್ವಲ್ಲ, ಹೋಗ್ಲಿಲ್ಲ. ಅದು ನೀವು ಏನಾದರೂ ಇಲ್ಲ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ ಒಂದು ಸಿನಿಮಾ ಮಾಡಿ ಅಂತ? ಅವ್ರ ಮಾತು ಪ್ರತಿ ಹೇಳೋ ಆಗಿಲ್ಲ, ನಮಗೂ ಇಷ್ಟ ಇರಲಿಲ್ಲ. ಆದ್ರೆ ಅಣ್ಣ ಅವ್ರ ಸಿನಿಮಾ ಆ ಬೇರೆ ಭಾಷೆಗೆ ಡಬ್ ಆಗಿತ್ತು ಅಲ್ವಾ? ತೆಲುಗುಗೆ ತಮಿಳಿಗೆಲ್ಲ ಡಬ್ ಆಗಿತ್ತು. ಅದೇ ಆ ಭಾಷೆ ಸಿನಿಮಾದ ಅಲ್ಲಿ ನೋಡಿದಾಗ ಅಣ್ಣ ಅವ್ರು ಮಾಡಿದ್ರೇನೋ ಅದನ್ನ ಅಂತಾನೆ ಅನ್ಸ್ಬಿಡುತ್ತೆ. ತುಂಬ ಜನ ಕೇಳಿದ್ರು, ಅಪ್ರೋಚ್ ಮಾಡಿದ್ರು, ಬಟ್ ಇವರು ಹೇಳಿದ್ರು ಇಲ್ಲ. ಯಾಕಂದ್ರೆ ಇನ್ನೊಂದು ಯಜಮಾನ್ರಿಗೆ ಏನಂದ್ರೆ, ನಮ್ಮ ಜನಗಳಿಗೆ, ನಮ್ಮ ಕೆಲಸಗಾರರಿಗೆ ಕೆಲಸ ಇರಬೇಕು. ನಾವು ಜಾಸ್ತಿ ಮಾಡಿದ್ರೆ ಇಲ್ಲೇ ಅವ್ರಿಗೆ ಕೆಲಸ ಸಿಗುತ್ತೆ, ಅವ್ರು ಚೆನ್ನಾಗಿರ್ಲಿ. ಆ ಕಾರಣಕ್ಕೆ ಅವರು, ಆ ಕಾರಣನೂ ಒಂದು ಒಪ್ತಾ ಇರಲಿಲ್ಲ. ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಬೇರೆ ಭಾಷೆ ಮಾಡೋಕ್ಕೆ. ಅಮ್ಮ, ಈಗ 3 ಜನ ಗಂಡ್ಮಕ್ಳು ಒಂದು ಎಂಟ್ರಿ ಆಯಿತು, ಅವ್ರನ್ನ ಒಂದು ಇದನ್ನ ನೋಡಿದ್ರು. ಮೊಮ್ಮಗನನ್ನ ನೋಡ್ಲಿಕ್ಕೆ ಅಣ್ಣ ಅವರು ಇಲ್ಲದೆ ಹೋದ್ರು ಅನ್ನೋಂಥ ಇದು ಕೊರತೆ, ನೋವು ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಅಲ್ವಾ? ಹೌದು. ನೆಕ್ಸ್ಟ್ ರಾಘಣ್ಣ ಅವರ ಮಗ, ಇನ್ನೊಬ್ಬ ಮಗನೂ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತಾರೆ ಅನ್ನೋದು ಗೊತ್ತಿಲ್ಲಮ್ಮ. ಈಗಿಲ್ಲ ಅವನಿಗೆ ಇಂಟ್ರೆಸ್ಟ್. ಇವನಿಗೆ ಇಂಟ್ರೆಸ್ಟ್ ಬಂತು, ಮಾಡ್ತಿದ್ದಾನೆ. ಅವನ ಇಷ್ಟ ಹೇಗಿದೆಯೋ ಗೊತ್ತಿಲ್ಲ. ಮೊಮ್ಮಗಳ ನಿಶ್ಚಿತಾರ್ಥ ಆಯ್ತು, ತುಂಬಾ ಸಂಭ್ರಮದಿಂದ ಆಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಂತೋಷ, ಬಟ್ ಒಂದು ಕೊರೆ ಅವ್ರು ಇಲ್ವಲ್ಲ ಅಂತ. ಅವ್ರು ಎಷ್ಟು ಇಷ್ಟಪಡ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಮದ್ವೆ ಯಾವಾಗಮ್ಮ? ಮೊಮ್ಮಗಳು ಫಿಕ್ಸ್ ಆಗಿಲ್ಲಮ್ಮ. ಇನ್ನೂ ಫಿಕ್ಸ್ ಆಗಿಲ್ಲ. ಬಂಗಾರದ ಮನುಷ್ಯ ಸಿನಿಮಾದ ಪಾತ್ರನ, ಆ ಸಿನಿಮಾನ ಮತ್ತೆ ರಜನಿಯವರು ರೀಮೇಕ್ ಮಾಡಬೇಕು ತಮಿಳಲ್ಲಿ ಅಂತ ಆಸೆ ಪಟ್ಟಿದ್ದಾರೆ ಅಂತ, ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚಿಸಿದ್ರ? ಗೊತ್ತಾಯ್ತಾ? ವಿಚಾರಿಸಿಲ್ಲ, ಬಟ್ ಮಾಡಲಿ, ಸಂತೋಷ. ಓಕೆ, ನಿಮ್ಗೆ ಗೊತ್ತಾಯ್ತಾ ಆ ಥರ ಮಾಡ್ತಾರೆ ಅಂತ? ಹೇಳ್ತಾ ಇದ್ದಾರೆ. ಓಕೆ, ಅಣ್ಣ ಅವರ ಪಾತ್ರದಲ್ಲಿ ರಜನಿಯವರು ಹೇಗೆ ಕಾಣ್ಬೋದು ಅಂತೀರಾ? ಚೆನ್ನಾಗಿ ಮಾಡ್ತಾರೆ, ಅವ್ರು ಒಳ್ಳೆ ಆರ್ಟಿಸ್ಟು, ಏನು ಬೇಕು ಮಾಡ್ತಾರೆ. ಒಂದು ವಾಡಿಕೆ ಇದೆ ವಜ್ರೇಶ್ವರಿ ಕಂಬೈನ್ಸಲ್ಲಿ, 100 days ಆಯಿತು ಒಂದು ಸಿನಿಮಾ, ನಿಮ್ಮದು ಸಿನಿಮಾ ಅಂದರೆ ಅದರಲ್ಲಿ ಬೆಳ್ಳಿ ಕಪ್ಸನ್ನು ಕೊಡೋವಂಥ, ಟೆಕ್ನಿಷಿಯನ್ಸ್ಗೆಲ್ಲ ಬೆಳ್ಳಿ ಕಪ್ಸ್ ಕೊಡೋವಂಥ. ಅವ್ರಿಗೆ ಮೊದಲು ದೊಡ್ಡ ಹೀರೋಗಳಿಗೆ, ಹೀರೋಯಿನ್ಗೆ, ವಿಲ್ಲನ್ ಅವ್ರಿಗೆ ಇದನ್ನು ಬೆಳ್ಳಿದ್ದು ಅದು ಇದು ಕೊಟ್ಬಿಡ್ತಿದ್ರು. ಬಾಕಿ ಅವ್ರಿಗೇನೋ ಒಂದು ಮಾಡಿಸಿ ಕೊಡೋರು. ಯಜಮಾನ್ರು ಹೇಳ್ತಾರೆ, ಇಲ್ಲ ಎಲ್ರಿಗೂ ನೀವು ನನಗೂ ಅದನ್ನೇ ಕೊಡಿ, ನಾನು ತಗೋತೀನಿ, ಕೊಡಿದ್ರೆ ಎಲ್ರಿಗೂ ಒಂದೇ ಥರ ಕೊಡಿ, ಇಲ್ಲದಿದ್ರೆ ಬೇಡ ಅಂತೇಳಿ. ಅದನ್ನು KCN ಮೂವೀಸ್ನಲ್ಲಿ KCN ಗೌಡ್ರು ಅದನ್ನು ಕಂಟಿನ್ಯೂ ಮಾಡಿದ್ರು. ಮಾಡ್ತಾರೆ ಅವರು ಇವಾಗಲೂ ಆ ಥರನೇ ಮಾಡ್ಕೊಂಡು. ಆವಾಗಲಿಂದ ಎಲ್ರಿಗೂ ಒಂದೇ ಥರ ಕೊಡಿ, ನೀವೇನು ಕೊಡ್ತೀರೋ ಅದನ್ನು ಎಲ್ರಿಗೂ ಕೊಡಿ. ಅವ್ರಿಗೆ ಕಷ್ಟದ ಟೈಮ್ನಲ್ಲಿ ಯೂಸ್ ಆಗಬೇಕು. ಜನ ಇವಾಗ ಕೆಲಸದವ್ರಿಗೆ ಎಲ್ರಿಗೂ ಕೊಡ್ತಾರೆ, ಪಾಪ ಇಟ್ಕೊಂಡಿರ್ತಾರೆ. ಅವ್ರಿಗೇನೋ ಒಂದು ಕಷ್ಟ ಬಂದಾಗ ಅದನ್ನು ಕೊಟ್ಟರೆ ಇಟ್ಕೊಂಡು ಅಡವಿಟ್ಟು ದುಡ್ಡು ತಂದು ಏನೋ ಮಾಡ್ತಾರಲ್ಲ, ಕಷ್ಟ ಕಾಲದಲ್ಲಿ ಒದಗಬೇಕದು. ಆ ಥರ ಮಾಡಿ, ಇದ್ರೆ ಅದು ಬೇರೆ ಥರ ಮಾಡಬೇಡಿ. ಮಾಡೋರು ಅಂತ ಮಾಡಿದ್ರು ಒಂದು. ಅಣ್ಣ ಅವರು ಏನೇ ಮಾಡಿದ್ರು, ಅವರು ಆ್ಯಕ್ಟಿಂಗು, ಅವ್ರ ಸಿನಿಮಾ, ಮನೆ, ಮಕ್ಕಳು ಇಷ್ಟೇ ಯೋಚನೆ ಮಾಡ್ತಾಯಿದ್ರು. ಆದರೆ ಪಾರ್ವತಮ್ಮ ಅವ್ರಿಗೆ ಅಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ಯೋಚನೆ ಮಾಡೋಷ್ಟು, ಅದೆಲ್ಲವನ್ನೂ ಹೊರುವಂಥ ಒಂದು ಇದು ನಿಮಗೆ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇತ್ತು. ಹಾಗೆ ನೋಡಿದರೆ ಬಹಳ ಜನ ಹೇಳ್ತಾರೆ ಹೊರಗೆ, ಏನಂತಂದರೆ ಪಾರ್ವತಮ್ಮ ಅವರು ಪೂರ್ತಿ ವ್ಯವಹಾರವನ್ನು ಎಲ್ಲವನ್ನೂ ಅವರೇ ನೋಡ್ಕೊಳ್ತಾ ಇದ್ದಿದ್ದರಿಂದ ರಾಜು ಅವರು ಅದ್ರ ಬಗ್ಗೆ ತಲೆನೇ ಹಾಕ್ತಿರ್ಲಿಲ್ಲ ಹೆಚ್ಚು. ಅವ್ರಿಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಹೌದಾ? ನಿಜಾನ? ನಿಜ. ಆದರೆ ಅವ್ರ ದೊಡ್ಡತನ ಅದು ನಾನು ಅವಳೇ ಮಾಡಲಿ ಅನ್ನೋದೊಂದು ಅವ್ರಿಗಿತ್ತು ಅಷ್ಟೆ. ಅದು ಒಂಥರ ಹೆಮ್ಮೆ. ಹಾಂ, ನಿಮ್ದೊಂದು ತುಂಬು ಕುಟುಂಬ. ಅವತ್ತಿನಿಂದಲೂ ಇವತ್ತಿನವರೆಗೂ ಎಷ್ಟೊಂದು ಜನ ನಿಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರಿ ಅಂತ ಹೇಳ್ಬಿಟ್ಟು, ಇವಾಗಲೂ ಅಷ್ಟು ಜನ ಇದ್ದೀರಾ ಒಟ್ಟಿಗೆ? ಯಾರೆಲ್ಲ ಇದ್ದೀರಾ? ಅವ್ರವರು ಬೇಡಗವ್ರವ್ರು ಬೇರೆ ಇದ್ದಾರೆ, ನಾವು ಇಷ್ಟೇ ಜನ ಇದ್ದೀವಿ. ಇವಳಿಗೂ ಮದುವೆ ಮಾಡಿ, ದೊಡ್ಡ ಮಗಳಿಗೂ ಇಲ್ಲೇ, ಇಬ್ಬರು ಇಲ್ಲೇ ಇದ್ದಾರೆ. ಪುನೀತು, ನೀವು? ಪುನೀತು ಅವರ. ಇತ್ತೀಚೆಗಷ್ಟೇ ಒಂದು ಪುಸ್ತಕ ನಿಮ್ಮ ಬಗ್ಗೆ, ನಿಮ್ಮ ಜೀವನಗಾಥೆ ಬಗ್ಗೆ ಒಂದು ಬಯೋಪಿಕ್ ರಿಲೀಸ್ ಆಯಿತು. ಪುಸ್ತಕನ ಓದಿದ್ರಮ್ಮ ನೀವು? ಇನ್ನೂ ಓದಿಲ್ಲಮ್ಮ, ಓದಬೇಕು. ಓಕೆ, ಹೇಗನ್ನಿಸ್ತು ಪುಸ್ತಕದ ಬಗ್ಗೆ ನಿಮಗೆ? ಎಲ್ಲರೂ ಏನು ಹೇಳ್ತಾ ಇದ್ದಾರೆ? ಅವರು ಇಷ್ಟಪಟ್ಟರು. ನನಗೆ ಆಗಲ್ಲ ಅಂದ, ಇಲ್ಲ ನೀವು ಪ್ರಯತ್ನ ಪಡಬೇಕು, ಖಂಡಿತ ನಾವು ಮಾಡ್ತೀವಿ ಅಂತ. ಸರಿ.
ಇಲ್ಲಿವರೆಗೂ ನಿಮ್ಮ ಒಂದು ಇಷ್ಟು ದಿನದ ಒಂದು ಸಾಧನೆ ಆಗಲಿ ಇದನ್ನೆಲ್ಲ ನೋಡಿದಾಗ ನನಗೆ ನಿಮಗೆ ತೃಪ್ತಿ ಇದೆಯಾ? ನಾನು ಇಲ್ಲ ಇಷ್ಟೆಲ್ಲ ಮಾಡಿದ್ದು ನನಗೆ ಖುಷಿ ಇದೆ ಅನ್ನೋಂಥ ಒಂದು ತೃಪ್ತಿ ಇದೆಯಾ? ನನಗೆ ನಾನು ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಖುಷಿಯಾಗಿದ್ದೀನಿ. ದೇವ್ರು ಖುಷಿಯಾಗಿಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ. ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ಯಜಮಾನ್ರ ಆಶೀರ್ವಾದ ಇದೆ, ಚೆನ್ನಾಗಿದೆ. ನಿಮ್ಮ ಒಂದು ಕನಸು ಇನ್ನೂ ಏನಾದರೂ ಇದೆಯಮ್ಮ? ಏನಾದ್ರು ಮಾಡಬೇಕು? ನನಗೇನಂತ ಕನಸಿಲ್ಲಮ್ಮ. ಎಲ್ಲರೂ ಚೆನ್ನಾಗಿರಲಿ, ಮಕ್ಕಳು ಮುಂದಕ್ಕೆ ಬರಲಿ ಅಂತ ಅಷ್ಟೇ ಹೇಳ್ಕೊತಾರೆ. ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂತ ಅಷ್ಟೇ. ಒಂದು ಐತಿಹಾಸಿಕ ಸಿನಿಮಾಗಳು ಅಂತ ಬಂದಾಗ ಪುನೀತ್ ಅವರಾಗಲಿ, ಶಿವಣ್ಣ ಆಗಲಿ, ನೆಕ್ಸ್ಟ್ ಮಾಡೋರಾಗಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲಮ್ಮ. ಅವ್ರಿಗೆ ಏನಂದರೆ ಭಾಷೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರುತ್ತಾ, ನಮ್ಮ ಅಪ್ಪಾಜಿ ಥರ ಅಂತ ಹೇಳ್ತಾರೆ. ಇವಾಗ ಅಂತ ಅದನ್ನು ಮಾಡೋ ಅಂಥವ್ರು ಯಾರೂ ಇಲ್ಲಮ್ಮ. ಈಗ ಅಷ್ಟೆಲ್ಲ ಸೆಟ್ಗಳು ಹಾಕ್ಕೊಂಡು ಖರ್ಚು ಮಾಡಿಕೊಂಡು ಬರೆಯೋರಿಲ್ಲ, ಅದು ಕಷ್ಟ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನೀವು ನಮ್ಮ ಜೊತೆಗೆ ಮಾತನಾಡಿದ್ದೀರಾ. ನಿಜವಾಗ್ಲೂ ಪ್ರತಿಯೊಬ್ಬ ಮಹಿಳೆಗೂ ಕೂಡ ನಿಮ್ಮಂತಹ ಒಬ್ಬರು ಮಹಿಳೆ ಅಂತಲೇ ಅಲ್ಲ, ಪುರುಷರಿಗೂ ಕೂಡ ಅಣ್ಣ ಅವರಿಗೆ ನಿಜವಾಗ್ಲೂ ಒಂದು ಸ್ಫೂರ್ತಿಯಾಗಿ ನೀವು ಬೆನ್ನ ಹಿಂದೆ ಇದ್ರಿ. ಸೊ ಪ್ರತಿಯೊಬ್ಬರಿಗೂ ನಿಮ್ಮಂಥ ತಾಯಿ ಸಿಗಲಿ, ಹೆಂಡತಿ ಸಿಗಲಿ, ಅಮ್ಮ ಸಿಗಲಿ ಅಂತ ನಾನು ಅಭಿಮಾನ ದೊಡ್ಡ. ಥ್ಯಾಂಕ್ ಯು ಸೊ ಮಚ್. ಪಾರ್ವತಮ್ಮನವರ ನೆನಪುಗಳನ್ನು ಮೆಲುಕು ಹಾಕಲಿಕ್ಕೆ ಕೇವಲ ಅರ್ಧ ಗಂಟೆನೋ 1 ಗಂಟೆನೋ ಖಂಡಿತವಾಗ್ಲೂ ಸಾಕಾಗಲ್ಲ. ಅಷ್ಟೊಂದು ನೆನಪಿನ ಬುತ್ತಿ, ಅನುಭವದ ಬುತ್ತಿ ಅದು ಅಂತ ಹೇಳ್ಬೋದು. ಎಷ್ಟೇ ಮಾತನಾಡಿದರೂ ಇನ್ನೂ ಏನೋ ಬಿಟ್ಟಿದ್ದೀವಿ, ಇನ್ನೂ ಏನೋ ಮಾತಾಡಬೇಕು ಅನ್ನುವಂಥ ಒಂದು ಕೊರತೆ ನಮ್ಮಲ್ಲಿ ಕಾಡ್ತಾನೆ ಇರುತ್ತೆ. ಬಹುಶಃ ಸಾಕಷ್ಟು ವಿಚಾರಗಳನ್ನು, ನಿಮಗೆ ಗೊತ್ತಿಲ್ಲದಂಥ ಸಾಕಷ್ಟು ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.